ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ದೋಸೆ ಹಾಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡತ್ತೀನ್ರಿ. ಇದು ಮಾಡೋದು ಕೂಡ ಭಾಳ ಈಜಿ ಐತ್ರಿ. ಅದು ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ಮೊದಲು ನಾವು ಆಲೂಗಡ್ಡೆ ಪಲ್ಯ ಮಾಡಕ್ರಿ ಇಲ್ಲಿ ಆಲೂಗಡ್ಡೆನ ಕುದಿಸ್ತೊಳಮಂತ್ರಿ. ಒಂದು 3 ವಿಸಲ್ ಕುಕ್ಕರ್ದಾಗ 3 ವಿಸಲ್ ಹಾಕಿದ್ರೆ ಸಾಕ್ರಿ, ಸಾಫ್ಟ್ ಆಗಿ ಬೇಯ್ತವ್ರಿ. ನಾವು ಬಟಾಟಿ ಅಂತೇವ್ರಿ, ನೀವೇನ್ ಅಂತೀರ ಅಂತ ಹೇಳಿ ಕಮೆಂಟ್ ಮಾಡ್ರಿ. ಈಗ ನೋಡ್ರಿ ಆಲೂಗಡ್ಡೆ ಕೂಡ ಕುದ್ದವ್ರಿ. ಇವನ್ನ ಈ ಒಂದು ಪ್ಲೇಟ್ದಾಗ ತೆಗೆದಿಟ್ಕೊಳ್ಳಮಂತ್ರಿ. ಈಗ ಇದ್ರ ಸೊಟ್ಟಿ ಎಲ್ಲ ಉಚ್ಚಿ ಚಂದಾಗೆ ಇದು ನೀಟಾಗಿ ಸೊಟ್ಟಿ ಉಚ್ಚಿ ಇಟ್ಕೊಳ್ಳಮಂತ್ರಿ ಒಂದು ಪ್ಲೇಟ್ದಾಗ. ಭಾಳ ಮಸ್ತ್ ಆಗತ್ರಿ. ಮತ್ತೆ ಇದು ಆಲೂಗಡ್ಡೆ ಅದಾವಲ್ರಿ ಸಾಫ್ಟ್ ಆಗಿ ಕುದಿಬೇಕ್ರಿ ನೋಡ್ರಿ. ಈಗ ನೋಡ್ರಿ ಎಲ್ಲ ಸೊಟ್ಟಿ ಉಚ್ಕೊಳ್ಳೋದಾಗೈತ್ರಿ. ಈಗ ಮ್ಯಾಶರ್ಲೆ ಇದನ್ನ ಮ್ಯಾಶ್ ಮಾಡೋಮಂತ್ರಿ. ಕೈಲೆ ಕೂಡನು ಕಿವಿಸಿದ್ರ ನಡಿತೈತ್ರಿ, ಇಲ್ಲ ಮ್ಯಾಶರ್ಲೆ ಈ ತರ ಮ್ಯಾಶ್ ಮಾಡಿದ್ರು ನಡಿತೈತಿ ನೋಡ್ರಿ. ಮ್ಯಾಶರ್ಲೆ ಮ್ಯಾಶ್ ಮಾಡೋದ್ರಿಂದ ಒಟ್ಟ ಅಲ್ಲಲ್ಲಿ ಗಂಟು ಉಳಿಯಂಗಿಲ್ರಿ ಬಟಾಟಿ. ನೋಡ್ರಿ ಈಗ ಎಲ್ಲ ಆಗೈತ್ರಿ. ಒಗ್ಗರಣೆ ಹಾಕೊಂಡ್ ಬರ್ರಿ. ಮೊದಲೊಂದು ಕಡಾಯಿ ಇಟ್ಕೋಬೇಕ್ರಿ. ಕಡಾಯಿಕಾಯನ ಸ್ವಲ್ಪ ಎಣ್ಣೆ ಹಾಕೋಬೇಕು ನೋಡ್ರಿ. 1-2 ರಿಂದ 3 ಚಮಚ ಎಣ್ಣೆ ಹಾಕೋಬೇಕು. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋದ್ರಿಂದ ಏನ್ರಿ ಬಟಾಟಿ ಮಸ್ತ್ ಹತ್ತವ್ರಿ, ಅಂದ್ರ ಆಲೂಗಡ್ಡೆ ಮಸ್ತ್ ಹತ್ತವ್ರಿ. ಈಗ ನೋಡ್ರಿ ಸಾಸಿವೆ ಚಟಪಟಾನ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರ್ತೇವಲ್ರಿ ಅದು ಕೂಡ ಎಣ್ಣೆಗೆ ಹಾಕ್ಬೇಕು ನೋಡ್ರಿ. ಅದ್ರ ಜೊತೆ ಕರಿಬೇವಿನ ಎಲೆ ಕೂಡ ಹಾಕೊಳತ್ತೀನ್ರಿ. ಎರಡು ಉಳ್ಳಾಗಡ್ಡಿ ಅದಾವಲ್ರಿ ಸಣ್ಣಗೆ ಕಟ್ ಮಾಡಿ ಹಾಕೊಂಡೇನ್ರಿ. ಇದನ್ನ ಒಂದ್ ಸ್ವಲ್ಪ ಎಣ್ಣೆ ಒಳಗ ಫ್ರೈ ಮಾಡ್ಕೋಬೇಕ್ರಿ. 1-2 ನಿಮಿಷ ಕೆಂಪಾಗುತ್ತನ ಫ್ರೈ ಮಾಡಿದೇವಲ್ರಿ, ಟೇಸ್ಟ್ ಸೂಪರ್ ಆಗಿ ಬರ್ತೈತ್ರಿ. ಈಗ ನೋಡ್ರಿ ಒಂದ್ ಅರ್ಧ ಚಮಚ ಆಗೋಷ್ಟು ಅರಿಶಿನ ಹಾಕೊಳ್ಳುವಂತ್ರಿ. ಅರಿಶಿನ ಹಾಕಿ ಇನ್ನೊಂದ್ 2 ನಿಮಿಷ ಫ್ರೈ ಮಾಡ್ಕೊಳ್ಳುವಂತ್ರಿ. ಈಗ ನೋಡ್ರಿ ನಾವು ಇನ್ನ ಆಲೂಗಡ್ಡೆ ಮ್ಯಾಶ್ ಮಾಡಿ ಇಟ್ಟಿದೇವಲ್ರಿ ಅದು ಹಾಕೊಳತ್ತೀನಿ ನೋಡ್ರಿ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ನೋಡ್ರಿ ರೆಡಿ ಆಯ್ತು ನೋಡ್ರಿ. ಇಷ್ಟೇ, ಇದಕ್ಕೇನು ಜಾಸ್ತಿ ಮಸಾಲೆನೇ ಬೇಕಾಗಿಲ್ರಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಇಡುಮಂತ್ರಿ. ಅಷ್ಟು ತನ ರೆಡಿ ಆಗಿರ್ತೈತಿ ನೋಡ್ರಿ. ಎಷ್ಟು ಸಿಂಪಲ್ ಐತಲ್ರಿ. ನೋಡ್ರಿ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಐತ್ರಿ. ಸೇಮ್ ಹೋಟೆಲ್ದಾಗ ಹೆಂಗ್ ಸಿಗ್ತೈತಲ್ರಿ ಅದೇ ರೀತಿ ಟೇಸ್ಟ್ ಇರ್ತೈತಿ ನೋಡ್ರಿ. ಈಗ ಇದು ರೆಡಿ ಆಗೈತ್ರಿ. ನಾವು ದೋಸೆ ಹಾಕೊಂಬಂತ್ರಿ. ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲ್ದಾಗ ನಂದು ಹಿಟ್ಟಿನ ರೆಸಿಪಿ ಅಪ್ಲೋಡ್ ಮಾಡೀನ್ರಿ. ಹಂಗಂತೇಳಿ ಇದನ್ನ ತೋರಿಸಿಲ್ರಿ. ಈಗ ದೋಸೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ನೋಡ್ರಿ ಎಷ್ಟು ಉಬ್ಬಿ ಬಂದೈತ್ರಿ ಹಿಟ್ಟು. ನೀವು ಬೇಕಂದ್ರೆ ಚೆಕ್ ಮಾಡ್ಕೋಬಹುದ್ರಿ ನನ್ನ ಚಾನೆಲ್ದಾಗ ಹೋಗಿ. ಈಗ ತೆವಿ ಕೂಡ ಕಾಯ್ದೈತ್ರಿ. ಸ್ವಲ್ಪ ಕೈಲೇ ನೀರ್ ಹಿಂಗ್ ಸಿಂಗರ್ಸ್ಬೇಕ್ರಿ. ಈಗ ನೋಡ್ರಿ ಫಸ್ಟ್ ಕ್ಲಾಸ್ ಆಗಿ ತೆವಿ ಕಾಯ್ದೈತ್ರಿ. ದೋಸೆ ಹಾಕೊಂಬಂತ್ರಿ. ಫಸ್ಟ್ ನಾ ಸೆಟ್ ದೋಸೆ ಹಾಕಿ ತೋರಿಸ್ತೀನಿ ನೋಡ್ರಿ. ಒಂದೇ ಹಿಟ್ಟೊಳಗೆ ನೀವು ಸೆಟ್ ದೋಸೆನೂ ಮಾಡ್ಬೋದ್ರಿ, ಉತ್ತಪ್ಪನೂ ಮಾಡ್ಬೋದ್ರಿ, ಹಂಗೆ ಬೆಣ್ಣೆ ದೋಸೆ ಕೂಡ ಮಾಡ್ಬೋದು ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಕಲರ್ ಬಂದೈತ್ರಿ ಸೆಟ್ ದೋಸೆದು. ಸೂಪರ್ ಆಗಿ ಬಂದೈತ್ರಿ. ಈಗ ನಾನು ಬೆಣ್ಣೆ ದೋಸೆ ಹೆಂಗ್ ಮಾಡ್ತಾರಲ್ರಿ ಅದೇ ರೀತಿ ಮಾಡಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಮಸ್ತಾಗಿ ಈಗ ಹಾಕಂತಡಿ ಸೈಡಿಗೆಲ್ಲ ಎಣ್ಣೆ ಹಾಕೋಬೇಕ್ರಿ. ಕಲರ್ ಕೂಡ ಸೂಪರ್ ಆಗಿ ಬಂದೈತಿ ನೋಡ್ರಿ. ನಿಮ್ ಕಡೆ ಬೆಣ್ಣೆ ಇತ್ತಂದ್ರೆ ಬೆಣ್ಣೆ ಹಾಕಿದ್ರಂದ್ರ ಬೆಣ್ಣೆ ದೋಸೆ ಕೂಡ ರೆಡಿ ಆಗುತ್ರಿ. ನನ್ನ ಕಡೆ ಬೆಣ್ಣೆ ಇಲ್ರಿ, ಹಂಗಂತ ಹೇಳಿ ನಾ ಎಣ್ಣೆನೆ ಹಾಕೊಂತೀನಿ ನೋಡ್ರಿ. ಈಗ ನೋಡ್ರಿ ಸೆಟ್ ದೋಸೆನೂ ರೆಡಿ ಐತ್ರಿ, ಬೆಣ್ಣೆ ದೋಸೆನೂ ರೆಡಿ ಐತ್ರಿ. ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿನೂ ಮಾಡ್ಬೋದ್ರಿ, ಸಾಫ್ಟ್ ಬೇಕಂದ್ರೆ ಸಾಫ್ಟ್ ಕೂಡ ಮಾಡ್ಕೋಬಹುದ್ರಿ. ಈಗ ನೆಕ್ಸ್ಟ್ ನಾವು ಚಟ್ನಿ ಮಾಡ್ಕೊಳ್ಳುವಂತ್ರಿ. ಇಲ್ಲಿ ನಾ ಚಟ್ನಿ ಮಾಡಕ ಕೊಬ್ಬರಿ ಯೂಸ್ ಮಾಡ್ತಾ ಇಲ್ರಿ. ಬರೇ ಶೇಂಗಾ ಕಾಳು, ಸ್ವಲ್ಪ ಪುಟಾಣಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಉಪ್ಪ, ಕೊತ್ತಂಬರಿ ಹಾಕಿ ಇದನ್ನ ರುಬ್ಕೊಳ್ಳುವಂತ್ರಿ. ನೋಡ್ರಿ ಸ್ವಲ್ಪ ನೀರ್ ಹಾಕೊಂಡು ಇನ್ನೊಂದ್ಸರ್ತಿ ರುಬ್ಕೋಬೇಕ್ರಿ. ಸೇಮ್ ಹೋಟೆಲ್ದಾಗ ಹೆಂಗಿರ್ತೈತಲ್ರಿ ಚಟ್ನಿ ಅದೇ ರೀತಿ ನಮ್ಮ ಮನೆ ಕೂಡ ಮಾಡ್ಕೋಬಹುದು ನೋಡ್ರಿ. ಈಗ ನೋಡ್ರಿ ಈ ತರ ರುಬ್ಕೋಬೇಕ್ರಿ. ಈಗ ಒಂದ್ ಬೌಲ್ದಾಗ ತೆಗ್ದಿಟ್ಕೊಳ್ಳುವಂತ್ರಿ. ಈಗ ಅದಕ್ಕೆ ಒಗ್ಗರಣೆ ಹಾಕಕ ಒಂದ್ ಕಡಾಯಿದಾಗ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸ್ವಿ ಚಟಪಟ ಅನ್ನನ ಕರಿಬೇವಿನ ಎಲೆ ಹಾಕೋಬೇಕು ನೋಡ್ರಿ. ಇವ್ ಪೈಲ ಚಟಪಟ ಅನ್ಬೇಕ್ರಿ. ಈಗ ನೋಡ್ರಿ ಕರಿಬೇವಿನ ಎಲೆ ಕೂಡ ಹಾಕೊಂಡೇನ್ರಿ. ಒಂದ್ ಒಣ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಂಡೇನ್ರಿ. ಇತ್ತಂದ್ರ ಹಾಕೋರಿ, ಇಲ್ಲಂದ್ರ ಬ್ಯಾಡ್ರಿ. ಈಗ ಇದು ರೆಡಿ ಆಗೈತ್ರಿ. ಚಟ್ನಿ ಒಳಗ ಒಗ್ಗರಣೆ ಹಾಕೊಂಬರ್ರಿ. ನೋಡ್ರಿ ಚಟ್ನಿ ಕೂಡ ರೆಡಿ ಐತ್ರಿ. ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಐತ್ರಿ. ಸೂಪರ್ ಸಾಫ್ಟ್ ಆಗಿರುವಂತ ದೋಸೆ ಕೂಡ ರೆಡಿ ಆದ ನೋಡ್ರಿ. ನನ್ನ ರೆಸಿಪಿ ಏನಾದ್ರೂ ನಿಮ್ಗೆ ಇಷ್ಟ ಆಗತ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಒಂದ್ಸರ್ತಿ ಈ ರೆಸಿಪಿ ಕೂಡ ಟ್ರೈ ಮಾಡ್ರಿ.
ಮನಿ ಮಂದಿಗೆಲ್ಲ ಇಷ್ಟ ಆಗತ್ರಿ ಹೋಟೆಲ್ಗೆ ಹೋಗೋದೇ ಬಂದ್ ಮಾಡ್ಬಿಡ್ತಾರ ನೋಡ್ರಿ ಅಟ್ ಮಸ್ತಾಗೆ ಇರ್ತೈತ್ರಿ ಇದು ದೋಸೆ ಚಟ್ನಿ